ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಣ್ಬಿಡಮ್ಮ. ನರಸಿಂಹ, ಚಿನ್ನ ಚೈನ ನೀನ್ ತಂದಿಯಾ? ಹ್ಞೂಮ್ಮ, ಅದು ನೀನು ಸಾಹೇಬ್ರು ಭಾವನ್ಗೆ ಚೈನ್ ತರಬೇಕು ಅಂತ ಮಾತಾಡ್ತಿದ್ರಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ಅಂದ್ರೆ ನಿನ್ ಮಧ್ಯ ನಮ್ಮ ಮನೆಗೆ ಬಂದಿದ್ದೆ. ಊಟ ಮಾಡ್ಕೊಂಡು ಹೋಗ್ಬಾರ್ದಿತ್ತೇನೋ? ಅದು ಸಾಹೇಬ್ರಿದ್ರಲ್ಲ, ಅದಕ್ಕೆ ಹಾಗೆ ಹೋಗ್ಬಿಟ್ಟೆ. ಅದು ಅಲ್ಲದೆ ಇವತ್ತೇನಾದ್ರೂ ಆಗ್ಲಿ ಈ ಚಿನ್ನದ ಸರ ನೀನು ತಂದ್ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಹೋದ್ನಾ, ಚಿನ್ನದ ಅಂಗಡಿ ಹತ್ರ ಹೋದ್ನಾ, ಅವರು ನೀನು ಆಗ್ಲೇ 52,000 ಕೊಟ್ಟಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ಮಿಕ್ಕಿದ 30,000 ನಾನೇ ಕೊಟ್ಟು ತಗೊಂಬಂದೆ. ಅಲ್ವೋ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನೀನೇನು ತಪ್ಪದಾರಿ ಹಿಡ್ದಿಲ್ಲ ತಾನೆ? ಖಂಡಿತ ಇಲ್ಲಮ್ಮ. ನಿಜ ಹೇಳೋ ಅಮ್ಮ, ನಿನ್ ಮೇಲೆ ಆಣೆ, ನಾನು ತಪ್ಪದಾರಿ ಹಿಡ್ದಿಲ್ಲ. ಯಾರೋ ವಹಿಸಿದ ಕೆಲಸನ ಮುಗಿಸಿ ಅದರಿಂದ ಬಂದಿದ್ದ ದುಡ್ಡು, ಅದರಿಂದ ಇದನ್ನ ತಗೊಂಬಂದೆ. ಬುದ್ಧಿವಂತಿಕೆ ಅಂತ ಕೆಲಸ ಮಾಡಿದೀನಿ ಹೊರತು ಮೊದ್ಲಿನ ಥರ ಕಳ್ತನ ಮಾಡಿಲ್ಲಮ್ಮ. ನನಗೆ ಗೊತ್ತು ಮಗನೇ, ನನ್ನ ಮಗ ಮತ್ತೆ ತಪ್ಪು ದಾರಿ ಹಿಡಿಯೋದಿಲ್ಲ ಅಂತ. ನಿನ್ನಲ್ಲಿರೋ ಒಳ್ಳೆತನ ನಿಮ್ಮ ಅಪ್ಪನಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಅವ್ರಿಗೆ ಅರ್ಥ ಆಗ್ತಿದ್ರು ಪರವಾಗಿಲ್ಲಮ್ಮ, ನಾನೇನು ಅಂತ ನಿನಗೆ ಗೊತ್ತಿದೆಯಲ್ಲ, ನನಗೆ ಅರ್ಥ ಸರಿ ಬಾ, ಊಟಕ್ಕೆ ಬಾ. ಅಮ್ಮ, ಸಾಹೇಬ್ರು ಬಂದ್ಬಿಟ್ರೆ ಅವ್ರು ಬರೋದು ಲೇಟು ಕಣ. ಬಾ ನೀನು. ನೀ ಇಲ್ಲೇ ತಂದ್ಕೊಟ್ಬಿಟ್ಟು ನಾ ಇಲ್ಲೇ ಮಾಡ್ತೀನಿ. ಹೇಳಿದ ಮಾತು ಕೇಳು, ಬಾ. ನನಗೆ ತುಂಬಾ ಖುಷಿ ಆಗ್ತಿದೆ ಮಗನೇ. ಯಾಕಮ್ಮ, ಚೈನ್ ತಂದ್ಕೊಟ್ಟಿದ್ದಾಗ? ಅದಲ್ಲ ಕಣೋ, ಇಷ್ಟು ದಿವಸ ಕದ್ದು ಮುಚ್ಚಿ ಮನೆಗೆ ಬರ್ತಿದ್ದೆ, ಬಂದ್ರು ಮಾಡಿ ಮೇಲೆ ಇರ್ತಿದ್ದೆ. ನಾನು ಇಲ್ಲಾಂದ್ರೆ ದೀಪ ಊಟ ತಂದು ಕೊಡ್ತಿದ್ವಿ, ತಿಂತಿದ್ದೆ, ಹಾಗೆ ಹೊರಟ್ಬಿಡ್ತಿದ್ದೆ. ಆದರೆ ಇವತ್ತು ಮನೆಯಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ, ಇದು ನೋಡಿ ತುಂಬ ಸಂತೋಷ ಆಗ್ತಿದೆ. ಏನೋ ಸಾಹೇಬ್ರು ಹಬ್ಬಕ್ಕೆ ಅಂತ ಮನೆ ಒಳಗಡೆ ಬಿಟ್ಕೊಂಡಿರೋದಕ್ಕೆ ಇಲ್ಲಿ ಬಂದು ಕೂತೀನಿ. ಅಲ್ಲದೆ ನೀನು ಇವಾಗ ಅವ್ರೇನು ಮಾಡಲ್ಲ ಬಿಡಮ್ಮ. ಅಮ್ಮ, ನೀನು ಬಾ, ಒಟ್ಟಿಗೆ ಊಟ ಮಾಡೋಣ. ಬೇಡಪ್ಪ, ಅವ್ರು ಬರಲಿ, ಆಮೇಲೆ ಮಾಡ್ತೀನಿ. ಹೌದು, ಸಾಹೇಬ್ರು ಎಷ್ಟೊತ್ತಿಗೆ ಬರೋದು? ಇನ್ನೇನು ಬರೋ ಹೊತ್ತಾಯ್ತು. ನಿಂಗೆ ಸಾಂಬಾರು ಬಡಿಸ್ಲಾ? ಹೇಳ್ತಿದ್ದಂಗೆ ಬಂದರು. 100 ವರ್ಷ ಅಮ್ಮ, ನಾನು ಅಡುಗೆ ಮೇಲೆ ಇರ್ತೀನಿ. ನೀನೇ ಹೇಳ್ದಿಯಲ್ಲೋ ನಾನಿದ್ರೆ ಏನು ಭಯಲ್ಲ ಅಂತ. ಏನೋ ಬಾಯಿ ಮಾತಿಗೆ ಹೇಳಿದೆ ಅಮ್ಮ, ಅವ್ರ ಕಣ್ಗುಡ್ಡೆ ನೋಡಿದ್ರೆ ಭಯ ಆಗುತ್ತೆ. ನಾನು ಒಳಗೆ ಇರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.